ಮಹಿಳೆಯರು ಅಸಂಘಟಿತ ವಲಯದಲ್ಲಿ 93% ದುಡಿಯುತ್ತಿದ್ದರು. ಅವರಿಗೆ ಕನಿಷ್ಠ ವೇತನ ಜಾರಿಯಾಗಿಲ್ಲ. ಮಧುಲತಾ ಗೌಡರ್. ಭಾರತದ ಆರ್ಥಿಕತೆಯಲ್ಲಿ 93% ಮಹಿಳೆಯರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆಲ್ಲ ಕನಿಷ್ಠ ವೇತನ ಸರ್ಕಾರಗಳು ನೀಡ್ತಾ ಇಲ್ಲ ಎಂದು ಮಧುಲತಾ ಗೌಡರ್ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಳವಳ ವ್ಯಕ್ತಪಡಿಸಿದರು. ಧಾರವಾಡ ನಗರದ ವಿದ್ಯಾವರ್ಧಕ ಸಂಘದಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ನೇತೃತ್ವದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆಶಾ ಅಂಗನವಾಡಿ ಬಿಸಿಯೂಟದಂತಹ ಸ್ಕೀಮ್ ಯೋಜನೆ ಅಡಿಯಲ್ಲಿ ಸಾವಿರಾರು ಬಡ ಹಾಗೂ ಕೆಳ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ದುಡಿಯುತ್ತಿದ್ದಾರೆ. ಇಲ್ಲಿಯವರೆಗೂ ಇವರಿಗೆ ಕನಿಷ್ಠ ವೇತನ ನೀತಿ ಜಾರಿಯಾಗಿಲ್ಲ. ಅದರ ಕುರಿತು ನಾವು ಹೋರಾಟ ಮಾಡುತ್ತಿದ್ದರೂ ಸರ್ಕಾರಗಳು ಅದನ್ನು ಜಾರಿಗೆ ತರದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಮತ್ತೊಂದೆಡೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ. ಶಿಕ್ಷಣ ಹಾಗೂ ಆರೋಗ್ಯವನ್ನ ಮಾರಾಟದ ವಸ್ತುವನ್ನಾಗಿ ಮಾಡಿರುವ ವ್ಯವಸ್ಥೆಯು ಜೀವನ ನಿರ್ವಹಣೆಗಾಗಿ ಅನಿವಾರ್ಯವಾಗಿ ಮಹಿಳೆಯರನ್ನು ಸಾಲ ಮಾಡುವ ಪರಿಸ್ಥಿತಿಗೆ ದೂಡಿದೆ. ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ ಮಹಿಳೆಯರು ಕಾರ್ಮಿಕ ವರ್ಗದ ಜೊತೆ ಸೇರಿ ಅಸ್ತಿತ್ವದಲ್ಲಿರುವ ಶೋಷಿತ ಬಂಡವಾಳಶಾಹಿ ವ್ಯವಸ್ಥೆಗೆ ಕೊನೆ ಹಾಕಬೇಕಿದೆ. ಎಲ್ಲರೂ ಪರಸ್ಪರ ಗೌರವಗಳೊಂದಿಗೆ ಬಾಳುವ ಹೊಸ ಸಮಾಜವನ್ನು ತರುವ ದಿಕ್ಕಿನಲ್ಲಿ ಸಾಗಬೇಕಿದೆ. ಜೊತೆಗೆ ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಬಡ ಮಕ್ಕಳು, ಹೆಣ್ಣು ಮಕ್ಕಳು ಓದುವ ಸಾವಿರಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿರುವುದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಧಾರವಾಡ. ಸೊ ಹಂಗಾಗಿ ನಮ್ಗೆ ಈ ತರದ ಅನ್ಯಾಯಗಳಂತಾನೆ ಅನ್ಸಲ್ಲ. ಅದನ್ನ ನಾವು ಅನ್ಯಾಯ ಅಂತ ಪ್ರತಿಭಟಿಸೋ ಮನಸ್ಸನ್ನು ಬೆಳೆಸ್ಕೊಂಡಿಲ್ಲ. ಯಾಕಂದ್ರೆ ಇಷ್ಟೇ ಮಾತಾಡಬೇಕು, ಇಷ್ಟೇ ನಗಬೇಕು, ಇಷ್ಟೇ ನಿನ್ ತಲೆ ಎತ್ಕೊಂಡು ಓಡಾಡಬೇಕು. ಸಮಾಜದಲ್ಲಿ ಏನೇ ನಡೀತಾ ಇದ್ರು ನೀನ್ ಅದನ್ನ ಪ್ರಶ್ನಿಸಬಾರ್ದು. ಇದು ನಮ್ಮನ್ನ ಶತಮಾನಗಳಿಂದ, ನಮ್ಮ ತಂದೆ ತಾಯಿ ಅಂತಲ್ಲ, ಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ನಮ್ಮ ತಲೆಯಲ್ಲಿ ತುಂಬಿರುವಂತಹ ವಿಚಾರಧಾರೆ. ಸೊ ಇದನ್ನು ಒಂದು ಹಂತದಲ್ಲಿ ಬ್ರೇಕ್ ಮಾಡಬೇಕು ಅಂದ್ರೆ, ಇದನ್ನ ಮುರಿಬೇಕು ಅಂದ್ರೆ ನಾವು ಹೆಣ್ಮಕ್ಳು ಗಟ್ಟಿಗಿತ್ತಿಯರಾದಾಗ ಮಾತ್ರ ಸಾಧ್ಯ. ಅವಾಗೂ ಬರುತ್ತೆ ಬಿರುದುಗಳು, ಹೆಣ್ಮಕ್ಳು ಗಂಡು ಬೀರಿ ಹಂಗೆ, ಅವಳು ಅಷ್ಟು ಮಾತಾಡ್ತಾಳೆ, ಇಷ್ಟು. ಯಾಕೆ ಸಮಾಜ ಹಂಗಿದೆ. ಇಲ್ಲಿ ನಾವು ಇದಕ್ಕೆ ಬರೀ ನಾವು ಎಷ್ಟೋ ಜನ ಏನಾಗ್ಬಿಡುತ್ತೆ, ಮಹಿಳಾ ಸಂಘಟನೆ ಅಂದ್ಬಿಟ್ಲೆ ಪುರುಷ ವಿರೋಧಿ ಅಂತ ಭಾವಿಸ್ಬಿಡ್ತಾರೆ. ಹಂಗಾಗಿದೆ, ಮಾಧ್ಯಮಗಳು ಹಾಗೆ ಬಿಂಬಿಸ್ತವೆ. ಅದರಲ್ಲೂ ಈ ಕನ್ಫ್ಯೂಷನ್ ಇದೆ. ಸ್ತ್ರೀವಾದ ಅಂತೆಲ್ಲ ನೀವು ಕೇಳಿರ್ತೀರಾ. ಗಂಡ ಏನ್ ಮಾಡ್ತಾನೆ ಅದೆಲ್ಲ ನಾನ್ ಮಾಡ್ತೀನಿ ಅಂತ ಇನ್ನೊಂದು ಎಕ್ಸ್ಟ್ರೀಮಿಗೆ ಹೆಣ್ಮಕ್ಳು ಹೊರಟಿದ್ದಾರೆ. ಅಂದ್ರೆ ಗಂಡ್ಮಕ್ಳು ಸಿಗರೇಟ್ ಸೇರಿದ್ರೆ ನಾನು ಸೇರ್ತೀನಿ. ಬೆಂಗಳೂರ, ಡೆಲ್ಲಿ, ಕಲ್ಕತ್ತಾ ಅಂತ ಸಿಟಿಗಳಲ್ಲಿ ಅವರು ಪಬ್ಬು ಕ್ಲಬ್ ಅಲ್ಲಿ ಕುಡಿದು ತೂರಾಡಿದ್ರೆ ನಾವು ತೂರಾಡ್ತೀವಿ. ಅದನ್ನೇ ಫ್ರೀಡಮ್ ಅನ್ಕೊಂಡಿರೋ ಎಷ್ಟೊಂದು ಹೆಣ್ಮಕ್ಳು, ಅದನ್ನ ನಾವೇನಂತೀವೋ ಅಲ್ಟ್ರಾ ಡೆಮೋಕ್ರಸಿ ಅಂತ ಕರಿತೀವಿ. ಅಂದ್ರೆ ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ಮೀರಿ ಪುರುಷ ಏನ್ ಮಾಡ್ತಾನಲ್ಲ ಅನಾಚಾರ, ಅದನ್ನೆಲ್ಲ ಮಾಡೋದು ಹೆಣ್ಮಕ್ಳು ಸ್ವಾತಂತ್ರ್ಯ ಅಂತ ಭಾವಿಸಿದ್ದಾರೆ. ಅದು ತಪ್ಪು. ನಮ್ಮ ಸಂಘಟನೆ ಒಪ್ಕೊಳ್ಳಲ್ಲ. ನಾವು ಅದನ್ನ ಸ್ವೇಚ್ಛಾಚಾರ ಅಂತ ಕರಿತೀವಿ. ಸೊ ಸಮಾಜ ಪ್ರಗತಿ ಆಗ್ಬೇಕು, ಸಮಾಜ ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು, ಸಮಾಜ ಒಂದು ಹೊಸ ರೀತಿಯಲ್ಲಿ ಬರಬೇಕು ಅಂದ್ರೆ ಅಲ್ಲಿ ಪುರುಷ ಮಹಿಳೆ ಇಬ್ರು ಕೂಡ ತುಂಬಾ ವ್ಯವಧಾನದಿಂದ ಒಳ್ಳೆ ಸಂಸ್ಕೃತಿ, ಒಳ್ಳೆ ನೀತಿ, ಮೌಲ್ಯ ಇವುಗಳನ್ನ ಅಳವಡಿಸ್ಕೊಂಡು ಸಮಾಜ ಕಟ್ಟಬೇಕು. ಅಲ್ಲಿ ನಮ್ಮ ಸಂಘಟನೆ ಪುರುಷ ವಿರೋಧಿ ಅಲ್ಲ. ನಾವು ಪುರುಷರ ಜೊತೆಗೆ ಸ್ಟಾರ್ಟಿಂಗ್ ಒಂದು ಹಾಡು ಹಾಡಿದ್ರು, ಅನ್ನ